ಎಲ್ರಿಗೂ ನಮಸ್ತೆ. ಮನೆ ಐತೆ ಆದರೂ ಆಚೆ ಮಲಗ್ತಾ ಇದ್ದೀನಿ. ಯಾಕಂದರೆ ಪರಿವರ್ತನೆ ಜಗದ ನಿಯಮ. ನನ್ನ ಗುರಿ ಗೊತ್ತಲ್ಲ, ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ದುಡ್ಡು ಹಾಕೋರು ಯಾರೂ ಇಲ್ಲ, ನಾನೇ ದುಡಿಬೇಕು. ಮನೇಲಿದ್ದರೆ ಸೋಂಬೇರಿ, ಬೆಳಿ ಹೆಚ್ಚಾಗಲ್ಲ. ಮನೆ ಹೋಯ್ತಾ ಇದ್ದಂಗೆ ಊಟ ತಂದು ಕೊಡ್ತಾರೆ, ಹಾಸಿಗೆ ಹಾಸ್ಕೊಡ್ತಾರೆ, ನೆಮ್ಮದಿ ನಿದ್ರೆ, ನೆಮ್ಮದಿ ಊಟ. ನಮ್ಮನ್ನು ಬದಲಾಯಿಸ್ಕೊಬೇಕಲ್ಲ. ಒಂದು ಗುರಿ ಸಾಧಿಸ್ಬೇಕಂದ್ರೆ ರಿಸ್ಕು ತೊಗೊಳ್ಳೇಬೇಕು. ಅದಕ್ಕೆ ನಾನು ಬದಲಾಯಿಸ್ಕೊಳ್ಳೋಕ್ಕೆ ಆಚೆ ಮಲಗ್ತಾ ಇದ್ದೀನಿ. ಶಪಥ ಮಾಡಿಬಿಟ್ಟಿದ್ದೀನಿ, ಇನ್ನು ಯಾವುದೇ ಕಾರಣಕ್ಕೂ ಮನೇಲಿ ಮಲಗಬಾರ್ದು. ತುಂಬ ತೀರಾ ಕ್ರಿಟಿಕಲ್ ಆದಾಗ ಮಾತ್ರ ಮಲಗಬೇಕು. ಅಲ್ಲಿವರೆಗೂ ನನ್ನ ಶಕ್ತಿ ಎಷ್ಟಿರುತ್ತೋ ಅಲ್ಲಿವರೆಗೂ ಆಚೆ ಮಲಗಿ ಸ್ವಲ್ಪ ಹೆಚ್ಚು ದುಡಿಯೋಣ. ಯಾಕಂದ್ರೆ ದುಡ್ಡಿದ್ರೆಲ್ಲ ಸಿನಿಮಾ ಮಾಡೋದು. ನಮ್ಮನ್ನು ನಂಬ್ಕೊಂಡು ಯಾವ ಪ್ರೊಡ್ಯೂಸರ್ ಬರೋಲ್ಲ. ಇರೋ ಪ್ರೊಡ್ಯೂಸರ್ ಕೈಗೆ ಬಿಟ್ಟೋದ್ರು. ಇನ್ನು ನಾನೇ ದುಡ್ಡು ಸಿನಿಮಾ ಮಾಡಬೇಕಲ್ಲ, ಅದಕ್ಕೋಸ್ಕರ ಈ ಹೆಜ್ಜೆ. ಸ್ವಲ್ಪ ಎಕ್ಸ್ಟ್ರಾ ದುಡಿದ್ರೆ, ಬೆಳಗಿನ ಜಾವ ಎಲ್ಲ ದುಡಿದ್ರೆ ಮನೆಗೂ ಕೊಡ್ಬೋದು, ಸಿನಿಮಾನು ಮಾಡ್ಬೋದು, ಕುಡಿಬೋದು. ಆದರೆ ನಾನು ಕುಡಿಯೋ ಕಾಸಲ್ಲಿ ಸಿನಿಮಾ ಮಾಡೋದು ಅಸಾಧ್ಯ. ಯಾಕೆ ಸಿನಿಮಾ ಮಾಡೋಕ್ಕೆ ಸುಮಾರು ಲಕ್ಷಗಳು ಬೇಕು. ಅದು ನಂದು ಸ್ವಲ್ಪ ಇರಲಿ ಅಮೌಂಟು ಅಂತ ದೇವ್ರದ್ದು ಯಾರು ಪ್ರೊಡ್ಯೂಸರ್ ಸಿಕ್ಕಿದ್ರೆ ದೇವರ ಆಶೀರ್ವಾದ. ಅಲ್ಲಿವರೆಗೂ ನಮ್ಮ ಪ್ರಯತ್ನ ಪಡ್ತಾ ಇರೋದು. ಗುರಿ ಸಾಧಿಸಲೇಬೇಕಂದ್ರೆ ಬದಲಾವಣೆ ಎಲ್ಲ ಮುಖ್ಯ. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ.